ಮೂಲ ಪ್ರಕರಣ ಇತ್ತಲ್ಲ ಸರ್, ಬುರುಡೆ ಮನುಷ್ಯ ಏನು ಗೊತ್ತು ಹೇಳಿಕೆ ಆಧರಿಸಿ ದಾಖಲಾಗಿತ್ತು, ಅದನ್ನ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಸರ್ ಆ ಬುರುಡೆ ಗ್ಯಾಂಗ್. ಅಲ್ಲ, ನನಗೂ ಅಷ್ಟೇ ಮಾಹಿತಿ ಇರೋದು. ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡ್ತೇನೆ ನಾನು. ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ಆಗಿರೋದ್ರಿಂದ ವಿಷಯಗಳನ್ನ ತಗೊಂಡೇ ನಾನು ಮಾತಾಡಬೇಕಾಗ್ತದೆ. ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು, ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ತಗೊಂಡ ನಂತರ ಹೇಳ್ತೀನಿ. ಸರ್, ನಾನು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಅಲ್ಲ ಸರ್, ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ಮಾಡಿದವರೇ ಒಂದು ರೀತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಪ್ರಕರಣ ಕೇಳ್ತಾ ಇರೋದು, ಈಗ ಹೈಕೋರ್ಟ್ ಮೊರೆ ಹೋಗ್ತಾ ಇರೋದು, ಎಲ್ಲ ಒಂದ್ ಕಡೆ ಪ್ರಕರಣದ ತನಿಖೆನೂ ಕೂಡ ಒಂದು ರೀತಿಯಲ್ಲಿ ವಿಳಂಬ ಆಗ್ತಿದೆ, ಮತ್ತೆ ಸರ್ಕಾರಕ್ಕೆ ಹಿನ್ನಡೆ ಪದೇ ಪದೇ ಆಗ್ತಾ ಇದೆ ಅಂತ, ತನಿಖೆಗೂ ಹಿನ್ನಡೆ ಆಗ್ತಿದೆ ಅಂತ. ನಮ್ಮ ಹತ್ರ SITನವರು ಏನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ. ಕೋರ್ಟಿಗೆ ಅವ್ರು ಹೋಗಬಾರ್ದು ಅಂತ ನಾವು ತಡೆಯೋಕ್ಕಾಗೋದಿಲ್ಲ. ಆದರೆ ಅವ್ರಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಏನು ಮಾಹಿತಿ ಕೊಡಬೇಕು SITನವ್ರು ಕೊಡ್ತಾರೆ. ಏಕೆಂದರೆ ಅನೇಕ ವಿಚಾರಗಳು ಬೇರೆಯವರಿಗೆ ಯಾರಿಗೂ ಗೊತ್ತಿರೋದಿಲ್ಲ. SIT ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನು ಕೋರ್ಟ್ ಮುಂದೆನೇ ಹೇಳ್ತಾರೆ ಅವರು. ವರದಿ ಕೊಡಿ ಅಂತ ಕೇಳಿದ್ರಲ್ಲ ಸರ್, ಅವರು ಹೇಳಿದ್ದಾರೆ, ಈಗಾಗಲೇ ಮೊದಲನೇ ವಾರದಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸರ್, ಇದು ಮಧ್ಯಂತರ ವರದಿನ ಪೂರ್ಣ ವರದಿ ಕೊಡ್ತಾರಾ ಗೊತ್ತಿಲ್ಲ, ಅದು ಯಾವ ರೀತಿ ಕೊಡ್ತಾರೆ ಅಂತ. ನಾವು ಆದಷ್ಟು ಬೇಗ ಅಂತ ಹೇಳಿದ್ವಿ, ನಾವು ಅಕ್ಟೋಬರ್ನಲ್ಲಿ ಕೊಡ್ತೀವಿ ಅಂತ ಹೇಳಿದರು, ಈಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಸರ್ SIT ಬುರುಡೆ ಗ್ಯಾಂಗಿಗೆ. ಅಲ್ಲ, ಅವರು ಸಂಪೂರ್ಣ ಮಾಹಿತಿ ಸಂಪೂರ್ಣ ವರದಿ ಕೊಡ್ತಾರಾ ಅಥವಾ ಇಂಟರಿಮ್ ವರದಿ ಕೊಡ್ತಾರಾ ಅಂತೇಳಿ ಗೊತ್ತಿಲ್ಲ ನಮಗೆ. ಅವರು ಕೊಟ್ಟ ನಂತರ ಗೊತ್ತಾಗುತ್ತೆ. ಷಡ್ಯಂತ್ರ ಮಾಡಿದ್ದಾರೆ ಅಂತ ಬರೀ ಮಾತಲ್ಲ ಅಷ್ಟೇ, ಬಟ್ ಅದನ್ನು ಕಾನೂನು ಪ್ರಕಾರವಾಗಿ ಏನು ಆಗ್ತಾ ಇಲ್ಲ ಷಡ್ಯಂತ್ರ. ಅಲ್ಲ, ಅದು ನಿಮಗೆ ಗೊತ್ತಿಲ್ಲ. ಅಲ್ಲ, ನಿಮಗೂ ನಮಗೂ ಗೊತ್ತಿಲ್ಲಲ್ಲ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಕಾನೂನು ರೀತಿ ಅಂತೇಳಿ. ನಾವು ಹಂಗೆ ಅಂದ್ಕೊಂಡಿದ್ದೀವಿ, ನೀವು ಆ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ. ಅದು ಕೋರ್ಟ್ ಮುಂದೆ ಬಂದಾಗಲೇ ಗೊತ್ತಾಗುತ್ತೆ.